hello guys, this is Spurti and welcome back to my new vlog guys. ಇವತ್ತು ಫೈನಲಿ ನಾವು ಟರ್ಮಿನಲ್ 2ಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಏನೂ ತಿನ್ಕೊಂಡಿರಲಿಲ್ಲ, ಡೈರೆಕ್ಟ್ ಹಂಗೆ ಏರ್ಪೋರ್ಟಿಗೆ ಬಂದುಬಿಟ್ವಿ. ಸೊ ಅದಕ್ಕೆ ಏನಾದ್ರು ತಿನ್ಕೊಂಡು ಆಮೇಲೆ ಚೆಕ್ಕಿನ್ನು ಬ್ಯಾಗೇಜ್ ಚೆಕ್ಕಿಂಗ್ ಎಲ್ಲ ಮಾಡಬೇಕು. ಫಸ್ಟು ಯಾರು ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲನೂ ಕಾಸ್ಟ್ಲಿನೇ ಇಲ್ಲಿ, ನೋಡೋಣ ಏನಾಗುತ್ತೆ. ಸೊ ದಿಸ್ ಇಸ್ ಟರ್ಮಿನಲ್ 2. ಇಷ್ಟು ದಿನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇವತ್ತು ಲೈವಾಗಿ ನೋಡ್ತಾ ಇದ್ದೀನಿ. ಒಳ್ಳೆ ಚಿನ್ನದ ಅರಮನೆ ಇದ್ದಂಗೆ ಇತ್ತಪ್ಪ. ಗೈಸ್, ಕೋಥಾಸ್ ಕಾಫಿ, ಕ್ರಿಸ್ಪಿ ಕ್ರೀಮ್, ಸಬ್ವೆ, ಪಿಜ್ಜಾ ಹಟ್, ಇಲ್ಲಿ ವೆಂಡೀಸ್ ಅಂತ ಇದೆ, ಗೊತ್ತಿಲ್ಲ ಅದೇನಂತ, ಮಿಟ್ಟಿ ಕೆಫೆ ಎಲ್ಲ ಹೊಸದಪ್ಪ. ಗೈಸ್ ಅಲ್ಲಿ ನೋಡಿ, ನಾಯಿನ ಕರ್ಕೊಂಬಂದಿದ್ದಾರೆ. ಇದನ್ನ ಹೆಂಗೆ ಶಿಫ್ಟ್ ಮಾಡ್ತಾರೆ ಗೊತ್ತಿಲ್ಲ, ಒಂದು ಕೇಜ್ ಸಿಸ್ಟಮಲ್ಲಿ ಹಾಕಿ ಮಾಡ್ತಾರೆ ಅನಿಸುತ್ತೆ, ಐ ಡೋಂಟ್ ನೋ. ಸೊ ಫಸ್ಟ್ ಟೈಮ್ ಪಿಜ್ಜಾ ಹಟ್ಟಲ್ಲಿ ತಿಂತಾ ಇರೋದು ಗೈಸ್ ನಾನು. ಗಾರ್ಲಿಕ್ ಬ್ರೆಡ್ಡು, ಇದು ಯಾವುದೋ ಸ್ಪೆಷಲ್ ಪನ್ನೀರ್ ಅಂತ. ಸೊ ಬನ್ನಿ ಟ್ರೈ ಮಾಡಿ. ಇದಕ್ಕೊಂಚೂರು ಹಾಕು ನನಗೆ. ಸಾಕು ಸಾಕು. ಗೈಸ್, ಅವಳು ಸ್ವಲ್ಪ ಸ್ಲೋ ಈಟರು, ಸೊ ಹಂಗಾಗಿ ಅವಳು ತಿಂತಾ ಇದ್ದಾಳೆ. ಇನ್ನು ಆ ಗ್ಯಾಪಲ್ಲಿ ನಾನು ಬಾಟಲ್ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಸೊ ನಂದು ಸ್ಟೀಲ್ ಬಾಟ್ಲ್ ತಂದಿದ್ದೀನಿ, ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲೋ ಇಲ್ಲ. ಸೊ ಚೆಕ್-ಇನ್ ಆದಮೇಲೆ, ಸೊ ಅದಕ್ಕೋಸ್ಕರ ಸೊ ಇವಾಗ ಬಾಟಲ್ ರೀಫಿಲ್ ಮಾಡಿಕೊಂಡು, ಅಲ್ಲೊಂದು ರೀಫಿಲ್ ಪಾಯಿಂಟ್ ಇದೆ. ಸೊ ರೀಫಿಲ್ ಮಾಡ್ಕೊಂಬಿಟ್ರೆ ನಂಗೆ ತಲೆನೋವು ಇರೋಲ್ಲ. ಇಲ್ಲಾಂದರೆ ಮತ್ತೆ ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟ್ಲು ತೊಗೊಂಡು ಸುಮ್ಮನೆ ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಏರ್ಪೋರ್ಟಲ್ಲಿ ಮೊದಲೇ ಕಾಸ್ಟ್ಲಿ, ಸೊ ಹಾಗಾಗಿ ಬರ್ತಾಯಿದ್ದೀನಿ. ಸೊ ಇವಾಗ ಇಮ್ಮೈಗ್ರೇಷನಿಗೆ ಬಂದಿದ್ದೀವಿ. ಎಲ್ಲ ಆಯಿತು, ಎಲ್ಲ ಆಯಿತು, ಚೆಕ್-ಇನ್ ಎಲ್ಲ ಆಯಿತು. ಸೊ ಇವಾಗ ಗೇಟ್ಸಿಗೆ ಹೋಗ್ತಾ ಇದ್ದೀವಿ, ನಮ್ಮ ಗೇಟ್ಸ್. ಇದೆಲ್ಲ ಪರ್ಫ್ಯೂಮು, ವಾಚಸ್ಸು. ಅಲ್ಲಿ ಫುಲ್ಲು ಲಿಕ್ಕರ್ ಶಾಪ್ ಇತ್ತು, ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ಗೈಸ್, ಇವಾಗ ಗೇಟಿಗೆ ಹೋಗ್ತಾ ಇದ್ದೀವಿ. 6C. ಓಕೆ, ಬೇರೆ 6C. ಓಕೆ ಬರ್ರಿ. ಇವಾಗ ಡೈರೆಕ್ಟ್ ಫ್ಲೈಟ್ ಎಂಟ್ರಿ ಅನಿಸುತ್ತೆ. ಶೋ ಯು, ಇರಲಿ ಬಿಡ್ರಿ. ಸೊ ಶೋ ದ ಫ್ಲೈಟ್. ಐ ಥಿಂಕ್ ಮೋಸ್ಟ್ಲಿ ಇದೆ ಅನಿಸುತ್ತೆ. ಇಲ್ಲಿ ನಿಂತಿದೆ ಅಲ್ಲ ಅದು. ಸೊ ಅಲ್ಲಿ ಇಂಡಿಗೋ ಇದೆ, ಇಲ್ಲಿ ಯಾವುದೋ ತಾಜ್. ಸೊ ದೇರ್ ಆರ್ ಸಮ್ ಫ್ಲೈಟ್ಸ್ ಲೈಕ್ ದಿಸ್. ಈ ಥರ ಹೋಗ್ತಾ ಇದ್ವಿ. ಬನ್ನಿ, ಕ್ಯಾನ್ ಯು ಸಿ ಹಿಯರ್? So this is our flight. Actually guys, I got a window seat. Actually ನಾನು ವಿಂಡೋ ಸೀಟ್ ಇರಲಿಲ್ಲ, ಬಟ್ ಇಲ್ಲಿ ಒಬ್ಬರು ಮೇಡಮ್ದು ಬೇಬಿ ಇತ್ತು. ಸೊ ಅವ್ರದ್ದು ಎಕ್ಸ್ಚೇಂಜ್ ಆಗಿತ್ತು ಸೀಟು. ಸೊ ಹಾಗಾಗಿ ಅವ್ರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಈ ಕಡೆ. ಸೊ ಫೈನಲಿ ಐ ಗಾಟ್ ಇನ್ ವಿಂಡೋ ಸೀಟ್. Wrap the strap around the waist and fasten the buckles. Pull on loads up slightly before leaving the aircraft. Inflate your life vest.
ರಾತ್ರಿ 4 ಗಂಟೆ. ಸೊ ಏರ್ಪೋರ್ಟಲ್ಲಿ ಇದ್ದೀವಿ. ವಿ ಲ್ಯಾಂಡೆಡ್ ಟು ದಿಸ್ ಕಂಟ್ರಿ. ಸೊ ಯಾವ ಕಂಟ್ರಿ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊತಿದ್ದೀನಿ. ಯಾಕೋ ಸೀಕ್ರೆಟ್ ಮಾಡಬೇಕು ಅಂತ ಅನಿಸ್ತದೆ, ಬೇಗ ರಿವೀಲ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಗೆಸ್ ಮಾಡಿ ಯಾವುದು ಅಂತ ನೋಡೋಣ. ಗೊತ್ತಾದರೆ ಈ ವಾತಾವರಣ, ಸರೌಂಡಿಂಗ್ಸ್ ಎಲ್ಲ. ಸೊ ಇವಾಗ ನಮ್ಮನ್ನು ಪಿಕ್ ಮಾಡೋಕ್ಕೊಂದು ಗಾಡಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಏರ್ಪೋರ್ಟಲ್ಲಿ. ಸೊ ಕೀಪ್ ವಾಚಿಂಗ್. ತುಂಬ ನಿದ್ದೆ ಬರ್ತಾ ಇದೆ. ನಾನು ಇಷ್ಟೊತ್ತು ಮಧ್ಯರಾತ್ರಿ ಹಿಂಗೆ ಎದ್ದಿದ್ದೀನಿ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಸ್ಟಿಲ್ ಲೆಟ್ಸ್ ಗೋ ಕಮ್. ನಾನು ಇಲ್ಲಿ ಏರ್ಪೋರ್ಟಿಗೆ ಬಂದ್ಬಿಟ್ಟು ಈ ಕಂಟ್ರಿದು ಕಾಫಿ ಶಾಪ್ ನೋಡಿದೆ. ಹೋಗಿ ರೇಟ್ಸ್ ನೋಡೋಣ ಅಂತ ಹೋದರೆ 17.5 ಅಂತ ಐತೆ. ಯಾಕೆ 10 ರೂಪಾಯಿ 5 ರೂಪಾಯಿ ತೋರಿಸ್ತಿಲ್ಲ ಅಂತ ನೋಡ್ತೀವಿ. ಅಂದರೆ ನಾನು ಇನ್ನೂ ನಮ್ಮ ಇಂಡಿಯಾ ದುರ್ಗದ ಮೂಡಲ್ಲೇ ಇದ್ದೀನಿ. ಆಮೇಲೆ ಗೊತ್ತಾಯಿತು ರೆಂಗಿಟ್ ಅಂತ. ಸರಿ ಅಂತ ಸುಮ್ಮನೆ ಬಂದೆ. ಸೊ ಗೈಸ್, ಏನಂದರೆ ನಂದು ಟೈಟಲಲ್ಲಿ ನೋಡಿರ್ತೀರ ನೀವೆಲ್ಲರೂ, ನನ್ನಿಂದ 58 ಜನದ್ದು ಫ್ಲೈಟ್ ಮಿಸ್ ಆಗ್ತಾಯಿತ್ತು ಅಂತ. ಸೊ ಹೆಂಗಪ್ಪ ಅಂದರೆ ಫ್ಲ್ಯಾಶ್ ಮೂಮೆಂಟಲ್ಲಿ ಏನಾಯಿತು, ಸೊ ಮನೆಯಿಂದ ಹೊರಡ್ಬೇಕಾದ್ರೆ ಪದ್ದು ಏನು ಮಾಡಿದಾಳೆ, ನನ್ನ ಹತ್ರ ಪಾಸ್ಪೋರ್ಟ್ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾಳೆ. ಸೊ ನಾನು ಹೊರಡ್ಬೇಕಾದ್ರೆ ಅವಳ ಹತ್ರನೇ ಇದೆಯಲ್ಲ ಇಸ್ಕೊಳ್ಳೋಣ ಅಂತ ನಾನು ಸುಮ್ಮನಾಗಿದ್ದೀನಿ. ಬಟ್ ಗೆಸ್ ವಾಟ್, ಅಲ್ಲಿ ಏನಾಗಿದೆ ಅಂದರೆ ಇಬ್ಬರ ಹತ್ರನೂ ಪಾಸ್ಪೋರ್ಟ್ ಇಲ್ಲ. ಸೊ ಅದೊಂದೇ ಇದ್ದಿದ್ದು, ಬಾಕಿ ಎತ್ಕೊಳ್ಳೋದು ಆಧಾರ್ ಕಾರ್ಡು ಅದೆಲ್ಲ ಏನೇನು ಅವಳೇ ಕೊಟ್ಟಳು. ನಾನು ಮೋಸ್ಟ್ಲಿ ಅವಳ ಹತ್ರನೂ ಪಾಸ್ಪೋರ್ಟ್ ಇದೆ ಅಂತ ಅಂದ್ಕೊಂಡೆ. ನಾನು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಸ್ಕ್ಯಾನ್ ಎಲ್ಲ ಮಾಡಿಸಿ ಒಂದು ಕಡೆ ತೊಗೊಂಡೋಗಿ ಇಟ್ಟಿದ್ದೆ, ದೇವ್ರ ಮನೆ ಮುಂದೆ ಇಟ್ಟಿದ್ದೆ. ಓಕೆನಾ. ಸೊ ಮಿಸ್ಪ್ಲೇಸ್ ಆಗಿಬಿಡ್ತು. ಸೊ ಇಬ್ಬರು ಲಾಸ್ಟ್ ಮೂಮೆಂಟಲ್ಲಿ 2 ಗಂಟೆಯಿಂದ ದುರ್ಗದಿಂದ ಬೆಂಗಳೂರಿಗೆ ಒಂದು ಬಸ್ ಹೊರಡುತ್ತೆ. ಎಲ್ಲರನ್ನೂ ಹಾಕೊಂಡು ಹೋಗ್ತಾರಲ್ಲಿ. 58ರಿಂದ 60 ಜನ ಇದ್ದರು, ಅದರಲ್ಲಿ ನಾನು ಇದ್ದೆ. ಸೊ ಆವಾಗ ಏನಾಗಿದೆ, ಮಿಸ್ ಆಗಿಬಿಟ್ಟಿದೆ. ಇದು ಸಿಗ್ತಾನೆ ಇಲ್ಲ. ಇಬ್ಬರು ಫುಲ್ಲು ಕೆತ್ಕಿ ಹುಡುಕ್ತಿದ್ದೀವಿ, ಮನೆಯೆಲ್ಲ ಸಿಗ್ತಾ ಇಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಕ್ಯಾನ್ಸಲ್ ಅಂತ ಅಂದ್ಕೊಂಡೆ, ನಾನು ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಬಿಡ್ತದು. ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಇಂಟೆನ್ಷನಲ್, ಲೇಟ್ ಆಗೋದು. 2 ಗಂಟೆಗೆ ಹೋಗ್ಬೇಕಾಯ್ತು ಬಸ್ಸು. ಪಾಪ ಒಬ್ರು ಇದ್ದಾರೆ ಇಲ್ಲ ಆಂಟಿ, ಅವರೇನಂದ್ರು ಇಲ್ಲ ವೆಯ್ಟ್ ಮಾಡ್ತೀವಿ ಬಾ, ಹುಡುಕು ಅಂತ ಫುಲ್ ಪುಷ್ ಮಾಡಿದ್ರು. ಸೊ ಅದಕ್ಕೆ ಇನ್ನೂ ಇಂಟೆನ್ಸಿವ್ ಆಗಿ ಹುಡ್ಕೋಕ್ಕೆ ಟ್ರೈ ಮಾಡಿದ್ವಿ. ಸಿಕ್ತು. ಬಟ್ ಸಿಗೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ನಾನು ಬಸ್ಸಿಗೆ ಹೋಗೋ ಅಷ್ಟೊತ್ತಿಗೆ 3:15 ಆಗಿತ್ತು. ಸೊ ಗೆಸ್ ವಾಟ್, ದುರ್ಗದಿಂದ ಬೆಂಗಳೂರಿಗೆ ಬರಬೇಕು. ನಮ್ಮದು ಫ್ಲೈಟ್ ಇದ್ದಿದ್ದು 11:15. ಓಕೆ. ಬಟ್ 3 ಗಂಟೆ ಮುಂಚೆ ಚೆಕ್-ಇನ್ ಆಗಬೇಕು, ಯಾಕಂದರೆ ಇದು ಇಂಟರ್ನ್ಯಾಷನಲ್ಲು. ಓಕೆನಾ. ಇಮ್ಮೈಗ್ರೇಷನ್ ಆಗುತ್ತೆ, ಬೋರ್ಡಿಂಗ್ ಆಗುತ್ತೆ, ಫುಲ್ ಚೆಕ್-ಇನ್ ಆಗುತ್ತೆ, ಕಂಪ್ಲೀಟ್ ಥರೋಲಿ ಚೆಕ್ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರೊಸೀಜರು. ಆಮೇಲೆ ಮಧ್ಯದಲ್ಲಿ 2 ಸತಿ ಬೇರೆ ಬ್ರೇಕ್ ಬೇಕು, ಒಂದು ಕಾಫಿಗೆ ಬ್ರೇಕ್ ಬೇಕು, ಒಂದು ಊಟಕ್ಕೆ ಬ್ರೇಕ್ ಬೇಕು. ಸೊ ಈ ಥರ ಇದ್ದ ಸಿಚುವೇಷನಲ್ಲಿ ಹೆಂಗೆ ಆಚೆ ಬಂದ್ವಿ ಅಂತಲೇ ನಂಗೆ ಗೊತ್ತಿಲ್ಲ. ನನಗೆ ಹೆಂಗಾಗ್ಬಿಡ್ತು ಅಂದರೆ, ಅಲ್ಲಿ ಆಟೋ ಇಳಿದ ತಕ್ಷಣ ಹೋದ್ನ ಬಸ್ ಹತ್ರ, ಆಗಲೇ ಎಲ್ಲರೂ ಸ್ವಲ್ಪ ಬೈಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಲೇಟು, ನನಗೋಸ್ಕರನೇ ಕಾಯ್ತಿದ್ದಿದ್ದು ಎಲ್ಲರೂ. ಸೊ ನನಗೆ ಒಂಥರ ಆಗ್ತಿತ್ತು, ಯಪ್ಪ ಏನಪ್ಪ ಇದು. ನನಗೆ ನಿಜವಾಗ್ಲೂ ಏರ್ಪೋರ್ಟಿಗೆ ಬರೋವರೆಗೂ, ಫ್ಲೈಟ್ ಹತ್ತೋವರೆಗೂ ನನಗಿಷ್ಟು ಒಂಥರ ಗಿಲ್ಟ್ ಫೀಲ್ ಆಗಿತ್ತು, ಮೂಡ್ ಆಫ್ ಆಗಿತ್ತು ನನಗೆ ಮಾತ್ರ ಗೊತ್ತದು. ಸೊ ಇನ್ನೊಂದು ಅರ್ಧ ಗಂಟೆ ಅಥವಾ ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಏನು ಬೇಕಾದ್ರೂ ಆಗೋ ಚಾನ್ಸಸ್ ಇರ್ತಿತ್ತು. ಸೊ ಫ್ಲೈಟೇ ಮಿಸ್ ಆಗೋವಂಥ ಚಾನ್ಸಸ್ ಇರ್ತಿತ್ತು. ಸೊ ಹೋಪ್ಫುಲಿ ಎಲ್ಲ ಆನ್ ಟೈಮ್ ಆಯಿತು. ಸೊ ವಿ ಆರ್ ಹಿಯರ್. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗು ಜಸ್ಟ್ ಫ್ಲೈಟ್ ಹತ್ಕೊಂಡ್ಬಂದ್ವಿ, ಅದು ಇದು ಏನೇನೋ ಕತೆ ಅಷ್ಟೇ, ನೀವು ನೋಡ್ತಾ ಇದ್ದೀರಲ್ಲ ಅಷ್ಟೇ. ಸೊ ನಾಳೆ ವ್ಲಾಗಲ್ಲಿ ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಸೊ ನಾನು ಯಾವ ಕಂಟ್ರಿಗೆ ಬಂದಿದ್ದೀನಿ ಅದನ್ನು ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.